ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋ ಕಾಲ ಹೋಯ್ತು. ಯಡಿಯೂರಪ್ಪ ಕುಟುಂಬ ಇಲ್ಲದಿದ್ರೂ ಕೂಡ ಬಿಜೆಪಿ ಅಸ್ತಿತ್ವದಲ್ಲಿ ಇರುತ್ತೆ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ, ಅದನ್ನ ಪ್ರೂವ್ ಮಾಡುವಂತಹ ಸಂದರ್ಭ ಕೂಡ ಬಂದಿದೆ. ಇದೊಂದು ಯುದ್ಧ, ಡೂ ಆರ್ ಡೈ. ಈ ಸವಾಲನ್ನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಪಕ್ಷದ ಸಿದ್ಧಾಂತ ಗಾಳಿಗೆ ತೂರಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಭಿನ್ನರ ಸಭೆ ಬಳಿಕ ಎಲ್ಲ ವಿಚಾರಗಳ ಕುರಿತಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋ ಕಾಲ ಹೋಯ್ತು ಅಂತ ಗುಡುಗಿದ್ದಾರೆ. ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದಿಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ MP ಗಳಿದ್ದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋದು. ಹಾಂ, ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ಹಾಂ, ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅದನ್ನೇ ನಮ್ಮ ಮೊದಲೇ ಇದು. ಅವ್ರು ಯಾರನ್ನೇ ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಏನೋ ನೀವು ನಿನ್ನೆ ಹೇಳಿದ್ರೆ, ನಮ್ಮ ಪತ್ರಕರ್ತರು ಹೇಳಿದ್ರೆ 2-3 ತಿಂಗಳಿಂದ ನಾವು ತಯಾರು ಮಾಡಿ ಏನೂ ಇಲ್ಲ. ಇದೆಲ್ಲ ಒಂದು ರಾತ್ರಿಯಲ್ಲಿ ತನಗೆ ಬೇಕಾದಂಥವ್ರು ಮಾಡಿದ್ದಂತೂ ಎಲ್ಲರಿಗೂ ಗೊತ್ತಾಗಿದೆ. ಕೇವಲ ರಾಜ್ಯಾಧ್ಯಕ್ಷ ಆಗೋದ್ರ ಸಲುವಾಗಿ ಹಂಗೆ ಆಗೋದಿಲ್ಲ. ಯಾರೇ ರಾಜ್ಯಾಧ್ಯಕ್ಷರಾದವ್ರು ಎಲ್ಲರನ್ನೂ ವಿಶ್ವಾಸ ತೊಗೋಬೇಕು. ಒಬ್ಬರೇ ಏನೋ ಯಾರನ್ನ ತೊಗೊಂಡ್ರಿ ವಿಶ್ವಾಸಕ್ಕೆ? ನೀವು RS ತೊಗೊಂಡ್ರಿ, ಬೊಮ್ಮಾಯಿಯವ್ರನ್ನ ತೊಗೊಂಡ್ರಿ, ಸದಾನಂದ ಗೌಡ್ರನ್ನ ತೊಗೊಂಡ್ರಿ, ಅಶ್ವಥ್ ನಾರಾಯಣವ್ರನ್ನ ತೊಗೊಂಡ್ರಿ, CT ರವಿನ ತೊಗೊಂಡ್ರಿ, ಯಾರನ್ನೂ ಇಲ್ಲ. ನಿಮ್ಗೇನು ಬರ್ತದೆ ನಾವು ಇಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಎಲ್ಲ ಸಮುದಾಯಗಳು ಎಲ್ಲರೂ ಕೂಡ ಒಪ್ಪೋ ರೀತಿಯ ನಾಯಕನನ್ನ ಈಗಾಗಲೇ ಗೌಪ್ಯವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಪ್ರಕ್ರಿಯೆ ಇನ್ನೂ ಕೂಡ ಚಾಲ್ತಿಯಲ್ಲಿದೆಯಾ? ಯತ್ನಾಳ್ ಅವರು ಆ ಬಗ್ಗೆ ಇನ್ನೂ ಡಿಸಿಷನ್ ಆಗಿದ್ದ ಹಾಗೆ ಮಾತನಾಡ್ತಾ ಇಲ್ಲ. ದಿವ್ಯಾ, ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರೋಧಿ ಬಣದ ಶಕ್ತಿ ಜಾಸ್ತಿ ಆಗ್ತಿದೆ. ಇದುವರೆಗೆ ಯತ್ನಾಳ್ ಮತ್ತು ಯತ್ನಾಳ್ ತಂಡದ ಒಂದು 7-8 ಜನ ನಾಯಕರು, ಒಂದಷ್ಟು ಜನ ಮಾಜಿ ಮುಖಂಡರು ಕೂಡ ಇದ್ರು. ಆದರೆ ಈಗ ಯಾವಾಗ ಕೋರ್ ಕಮಿಟಿ ಸಭೆ ಆಯಿತು, ಯಾವಾಗ ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರ ಆಯ್ಕೆ ಆಯಿತು, ವಿಜೇಂದ್ರ ಅವರ ವಿರುದ್ಧ ಅಭಿಪ್ರಾಯಗಳು ಜಾಸ್ತಿ ಬರ್ತಿದ್ದಾವೆ, ಟೀಕೆ ಮಾಡೋರು ಜಾಸ್ತಿ ಬರ್ತಾ ಇದ್ದಾರೆ. ಜೊತೆಗೆ ಅಸಮಾಧಾನಿತರುವ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಒಂದು ರೀತಿಯಲ್ಲಿ ಭಿನ್ನರ ಪಡೆಗೆ ಈಗ ತಟಸ್ಥ ಹಿರಿಯ ನಾಯಕರು ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ವಿಜೇಂದ್ರ ವಿರುದ್ಧ ಅಭ್ಯರ್ಥಿ ಯಾರು ಅನ್ನುವಂಥ ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ಇನ್ನೂ ಸ್ವಲ್ಪ ದಿನ ಕಾಲ ಕಾದ್ ನೋಡೋಣ ಅನ್ನುವಂಥದ್ದು ಒಂದು. ಇನ್ನೊಂದು, ಇವರ ಎಲ್ಲರ ಶಕ್ತಿ ಜಾಸ್ತಿ ಆಗಿದೆ, ವಿರೋಧಿ ಬಣ ಜಾಸ್ತಿ ಆಗಿದೆ, ಅವರ ಪ್ರಮಾಣ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಭಿನ್ನರು ಮತ್ತೆ ತಟಸ್ಥ ನಾಯಕರು ಬಂದಿರುವಂಥದ್ದು. ಹಾಗಾಗಿ 3ನೇ ತಾರೀಕು ಮತ್ತು 4ನೇ ತಾರೀಕು ಫೆಬ್ರವರಿ ದೆಹಲಿನಲ್ಲಿ ಮಹತ್ವದ ಸಭೆ ಮಾಡಿ ಹೈಕಮಾಂಡ್ ಗಮನಕ್ಕೆ ವಿಜೇಂದ್ರ ವಿರುದ್ಧ ಇಷ್ಟು ಜನ ನಾವು ಇದ್ದೀವಿ, ಯಾಕಂದ್ರೆ ಈ ವಿಜೇಂದ್ರ ಅವರ ಶಕ್ತಿ ಕಡಿಮೆ ಆಗ್ತಿದೆ, ಕೂಗ್ತಾ ಇದೆ. ಜೊತೆಗೆ ಅವರು ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿಲ್ಲ. ಜೊತೆಗೆ ತಮ್ಮದೇ ಟೀಮ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ಮುಂದುವರಿಸ್ತಾ ಇದ್ದಾರೆ. ನಾವೆಲ್ಲ ಹಿರಿಯ ನಾಯಕರು, ಇದರಲ್ಲಿ ಮಾಜಿ CMಗಳು, ಹಾಲಿ ಸಂಸದರುಗಳು, ಮಾಜಿ ಸಚಿವರುಗಳು, ಹಾಲಿ ಶಾಸಕರುಗಳು ಎಲ್ಲರೂ ಕೂಡ ವಿಜಯೇಂದ್ರ ಅವರ ಕಾರ್ಯವೈಖರಿ ವಿರುದ್ಧ ಇದ್ದೇವೆ. ಹಾಗಾಗಿ ಅವ್ರನ್ನ ಮರು ಆಯ್ಕೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 3ನೇ ತಾರೀಕು 4ನೇ ತಾರೀಕು ದೆಹಲಿನಲ್ಲಿ ಮಹತ್ವದ ಸಭೆ ಆಗುತ್ತೆ. ಹೈಕಮಾಂಡ್ ಗಮನಕ್ಕೆ ಎಲ್ಲವನ್ನು ಕೂಡ ತಂದು ಒಂದು ಜಿಲ್ಲಾಧ್ಯಕ್ಷರ ಏನು ಆಯ್ಕೆ ಆಗಿದೆ 23 ಜಿಲ್ಲೆಗಳಿಗೆ, ಅದರ ಮರುಪರಿಶೀಲನೆ ಆಗಬೇಕು. ತುಂಬಾ ಜನ ಅಸಮಾಧಾನಗೊಂಡಿದ್ದಾರೆ. ಇನ್ನೊಂದು, ವಿಜಯೇಂದ್ರ ಅವರನ್ನ ಮತ್ತೆ ಆಯ್ಕೆ ಮಾಡಬಾರ್ದು ಅನ್ನುವಂತಹ 2 ಪ್ರಮುಖ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವರ ಬಲ ಏನು ಅಂತಂದ್ರೆ ತಟಸ್ಥ ನಾಯಕರು ಇವ್ರ ಜೊತೆ ಕೈ ಜೋಡಿಸಿರೋದು. ಹಾಗಾಗಿ ನಮ್ಮ ತಂಡ ದೊಡ್ಡದಾಗಿದೆ ಬಿಜೆಪಿನಲ್ಲಿ ಅನ್ನುವಂಥದ್ದನ್ನ ಹೈಕಮಾಂಡ್ ಮುಂದೆ ಒಂದು ರೀತಿಯಲ್ಲಿ ಬಲ ಪ್ರದರ್ಶನ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಈಗ ಹೈಕಮಾಂಡ್ ಅಂಗಳಕ್ಕೆ ಬಾಲ್ ಹೋಗ್ತಾ ಇದೆ. ಏನ್ ತೀರ್ಮಾನ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.